ಹಿಟ್ಟನ್ನ ಉಂಡೆ ತರ ಮಾಡಿ ಅದನ್ನು ಒಂದೊಂದೇ ನೋಡಿ ಚಟ್ಟೆ ಮಾಡ್ತಾ ಮಾಡ್ತಾ ಹಾಕುವಂಥದ್ದು. ಜೋರಾದಂತ ಮಳೆ ಬರ್ತಾ ಇದೆ. ಸೊ ಈ ಸಾಬುದಾನ ವಡವನ್ನು ತಿನ್ನುವಂತಹ ಒಂದು ಕಾರಣ ಇನ್ನಷ್ಟು ಹೆಚ್ಚಾಗಿದೆ. ಸಾಬುದಾನದ ಎಲ್ಲ ಹಿಟ್ಟುಗಳು ಲಡ್ಡುಗಳು ಉಂಡೆ ರಾವ. ಎಲ್ಲರಿಗೂ ನಮಸ್ಕಾರ. ಸಕಡಾಂಗೆ ನಮಸ್ಕಾರ. ಸಕಡಾಂಗೆ ನಮಸ್ಕಾರ. ಇವತ್ತು ನಾವು ಬಿಳಿ ಮುತ್ತಿನ ವಡೆಯನ್ನ ಮಾಡ್ತಿದ್ದೇವೆ. ಇದೇನಪ್ಪ ಬಿಳಿ ಮುತ್ತು ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬಿಳಿ ಮುತ್ತು ಅಂತ ಹೇಳಿದ್ರೆ ಸಾಬುದಾನ ವಡವನ್ನ ಇವತ್ತು ಮಾಡ್ತಾ ಇದ್ದೇವೆ. ಮಹಾರಾಷ್ಟ್ರದಲ್ಲಿ ಉಪವಾಸ ಅಂತ ಹೇಳಿ ಬಂದಾಗ ಸಾಬುದಾನದಿಂದ ತಯಾರಿಸಿದಂತಹ ಖಾದ್ಯಗಳನ್ನೇ ಅವರು ಬಳಸ್ತಾರೆ. ವಡೆ ಇರ್ಬೋದು, ಕಿಚಡಿ ಇರ್ಬೋದು, ಅದೇ ರೀತಿ ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಇದೆಲ್ಲವೂ ಸಾಬುದಾನದಿಂದ ಮಾಡಿದಂತಹ ಒಂದು ವಸ್ತುವನ್ನೇ ಅವರು ಹೆಚ್ಚಾಗಿ ಅವರ ತಿಂಡಿಗೆ ಬಳಸ್ತಾರೆ. ಸೊ ಇವತ್ತು ಮಹಾರಾಷ್ಟ್ರದ ಈ ಸಾಬುದಾನ ಏನಿದೆ ಮೇನ್ ಒಂದು ಫುಡ್ ಕ್ರಾಪ್, ಅದರಿಂದ ನಾವು ಸಾಬುದಾನ ವಡವನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ಕಲಿತಾ ಇದ್ದೇವೆ. ಇದನ್ನ ನಮ್ಗೆ ಮಹಾರಾಷ್ಟ್ರದ ಮುಂಬೈಯಲ್ಲಿರುವಂತಹ ಜ್ಯೋತಿಮಾಯಿಯವರು ಸುಮಾರು ಸರಿಯಲ್ಲಿ ಮಾಡಿದ್ದಾರೆ. ತುಂಬಾ ಒಂದು ಅದ್ಭುತವಾದದ್ದು, ಅದೇ ರೀತಿ ಫೇಮಸ್ ಆಗಿರುವಂತಹ ಒಂದು ಖಾದ್ಯ ಅಂತೆ. ಹೊರಗೆ ಜೋರಾಗಿ ಮಳೆ ಬರ್ತಾ ಇದೆ. ಕಾರ್ಕಳದ ಮಳೆ ನಿಮ್ಗೆ ಹೇಳ್ಬೇಕಾಗಿಲ್ಲ. ಈ ಮಳೆಗೆ ಯಾವತ್ತೂ ನಾವು ಪೋಡಿ, ಅಂಬಡೆ, ಅದೇ ರೀತಿ ಪಕೋಡ ಇದನ್ನೆಲ್ಲ ಮಾಡಿ ತಿಂತಾ ಇರ್ತೇವೆ. ಆದ್ರೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ, ಇವತ್ತು ಒಂದು ಸಾಬುದಾನ ವಡವನ್ನು ಮಾಡೋಣ ಅಂತ ಹೇಳಿ ಇವತ್ತು ನಾವು ಹೊರಟಿದ್ದೇವೆ. ಸೊ ಜ್ಯೋತಿಮಾಯಿಯವರು ಬಂದಿದ್ದಾರೆ. ನಮ್ಮ ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಅದ್ಭುತವಾಗಿ ಅಡಿಗೆಯನ್ನು ಮಾಡುವವರು. ಸೊ ಇವತ್ತು ಅವರು ವಡವನ್ನ ಹೇಳಿ ಕೊಡ್ತಿದ್ದಾರೆ. ಬನ್ನಿ ಹೇಗೆ ಮಾಡುದು ಅಂತ ಹೇಳಿ ನಾವು ತಿಳಿಯೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿ ನೋಡುವ. ಇಟ್ಟಿದ್ದೇವೆ ನಾವು. ಸೊ ಜ್ಯೋತಿಮಾ ಅವರು ಹೇಳ್ತಾರೆ. ಎಸ್, ಸಾಬುದಾನ ವಡ ಮಾಡ್ಲಿಕ್ಕೆ ನೆನೆಸಿದ ಸಾಬಕ್ಕಿ, ಬೇಯಿಸಿದ 2 ಬಟಾಟೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಕಾಯಿ ಮೆಣಸು, ಹುರಿದ ನೆಲಗಡಲೆ ಬೀಜ. ಇದೊಂದು ಹೇಳ್ಬೇಕು ನಿಮ್ಗೆ ಏನಂತ ಹೇಳಿದ್ರೆ, ಇದು ಯಾವ ರೀತಿ ನೆನ್ಸುದು ಅಂತೇಳಿ ಹೇಳಿ. ನೋಡಿ, ನೀವು ಈಗ ನಾಳೆ ಬೆಳಿಗ್ಗೆ ಮಾಡುದಾದ್ರೆ ರಾತ್ರಿ ಸಾಬಕ್ಕಿಗೆ ಕೈಯಲ್ಲಿ ಅಂದ್ರೆ ನೀರು ಹಾಕಿ ಕೈಯಲ್ಲಿ ಅಕ್ಕಿ ತೊಳೆದಾಗೆ ಮಾಡಬಾರ್ದು. ಖಾಲಿ ನೀರು ಹಾಕ್ಬೇಕು. ಮೇಲಿನ ನೀರನ್ನು ಸ್ವಲ್ಪ ಬಿಸಾಡಿ ಮತ್ತೆ ಸ್ವಲ್ಪ ಒಂದಿಷ್ಟಕ್ಕೆ ನೀರು ನಿಲ್ಲಿಸ್ಬೇಕು. ಇಷ್ಟೇ ಎತ್ತರಕ್ಕೆ. ಹೌದು, 1 ಸೆಂಟಿಮೀಟರ್ ನಿಲ್ಲಿಸ್ಬೇಕು. ರಾತ್ರಿ ಮುಚ್ಚಿಟ್ರೆ ಬೆಳಿಗ್ಗೆ ನಿಮ್ಗೆ ಈ ತರ ಉದುರಾಗಿ ಸಿಗ್ತದೆ. ಅದೇ ನಿಮ್ಗೆ ಜಾಸ್ತಿ ನೀರು ಹಾಕಿದ್ರೆ ಅಲ್ಲೇ ಒಂಥರ ಅಪ್ಪಚ್ಚಿ ಆದಾಗೆ ಆಗ್ತದೆ. ಮತ್ತು ನೀವು ಸಾಯಂಕಾಲ ಮಾಡುದಾದ್ರೆ ಬೆಳಿಗ್ಗೆ ಈ ತರ ಮಾಡಿ ಇಡ್ಬೋದು. ಈಗ ನಾವು ಸಾಯಂಕಾಲ ಇದನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಾಬಕ್ಕಿಯನ್ನ ನೆನೆಸಿದ ಬಗ್ಗೆ ಯಾವ ರೀತಿ ಅಂತೇಳಿ ಹೇಳಿಲ್ಲ, ಜ್ಯೋತಿಮಾ ಅವರು ಹೇಳಿದ್ದಾರೆ. ಇದನ್ನ ನಾನು ಈ ಗ್ಲಾಸ್ ಏನಿದೆ, ಈ ಗ್ಲಾಸಿನಲ್ಲಿ 2 ಗ್ಲಾಸ್ ಸಾಬಕ್ಕಿಯನ್ನ ನೆನೆ ಹಾಕಿದ್ದೆ ಬೆಳಿಗ್ಗೆ ಒಂದು 9 ಗಂಟೆಗೆ. ಈಗ ಒಂದು 4 ಗಂಟೆ ಆಗಿದೆ. ಈ ರೀತಿ ಅದು 1 ಸೆಂಟಿಮೀಟರ್ ನೀರನ್ನ ಮೇಲೆ ನಿಲ್ಲಿಸಿದ್ದೆ ನಾನು. ಈ ರೀತಿ ಚಂದ ಉದುರುದುರಾಗಿ ಆಗಿದೆ. ಸೊ ಇದೇ ಗ್ಲಾಸಿನಲ್ಲಿ 3/4 ಗ್ಲಾಸ್ ಹುರಿದ ನೆಲಗಡಲೆ ಬೀಜ, ನೆನ್ಪಿಡಿ ಹುರಿದ ನೆಲಗಡಲೆ, ಆಯ್ತಾ? ಹುರಿದ ನೆಲಗಡಲೆಯನ್ನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದಿಟ್ಟು ಈಗ ಅದರದ್ದು 3/4 ಗ್ಲಾಸು ಹುಡಿ ಮಾಡ್ತಾ ಇದ್ದೀರಿ. ನಯ ಅಲ್ಲ, ತರಿ ತರಿ ಅಂತ ಹೇಳ್ತಾರಲ್ಲ ಆ ರೀತಿ. ಓಕೆ, ನೋಡಿ ಈ ರೀತಿ ತರಿಯಾಗಿ ಹುಡಿ ಮಾಡಿ ತಂದಿದ್ದೇನೆ. ಒಂದೇ ಸಾರಿ ಮಿಕ್ಸಿಯಲ್ಲಿ ಗರ್ರ ಹೇಳಿದ್ರೆ ಸಾಕು. ಒಂದೇ ಸರ್ತಿ ತಿರುಗಿಸಿದ್ರೆ ಸಾಕು. ಈಗ ನೋಡಿ ಇದ್ರ ಮೇಲೆ ಹಾಕಿ ಬಿಡ್ತೀನಿ. ನೋಡಿ ಅದೇ ರೀತಿ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ಮೆಣಸು ಅದನ್ನು ಸಹ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿ ಹಾಕ್ಬೇಕು ಅದಕ್ಕೆ. ಈಗ ಕೊತ್ತಂಬರಿ ಸೊಪ್ಪನ್ನು ಸುಮಾರು ಒಂದು ಅರ್ಧ ಕಂತೆಯಷ್ಟು, ಕಾಲು ಕಂತೆ ಸಾಕು ಅಲ್ವಾ? ಸ್ವಲ್ಪ ಸಾಕು ಕೊತ್ತಂಬರಿ ಸೊಪ್ಪು. ಅದರ ನಂತರ ನಾವು ನಮ್ಮ ರುಚಿಗೆ ತಕ್ಕ ಆಗಿ ಒಂದು 7 ಹಸಿ ಮೆಣಸನ್ನು ಹಾಕ್ತೇವೆ. ಈ ಮೆಣಸು ಜಾಸ್ತಿ ಖಾರ ಇಲ್ಲ, ಅದಕ್ಕೋಸ್ಕರ 7 ಹಾಕಬಹುದು. ಆದ್ರೆ ನೀವು ಉಪಯೋಗ ಮಾಡುವಾಗ ಆ ಮೆಣಸಿನ ಖಾರ ನೋಡಿ ಉಪಯೋಗ ಮಾಡಿ. ನಾನು 7 ಹಾಕಿದೆ ಅಂತ ನೀವು 7 ಹಾಕ್ಲಿಕ್ಕೆ ಆಗುದಿಲ್ಲ. ಒಮ್ಮೊಮ್ಮೆ ಮೆಣಸು ತುಂಬಾ ಖಾರ ಇರ್ತದೆ. ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ. ನೋಡಿ ರುಬ್ಬಿದ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸನ್ನ ಹಾಕಿದ್ದೇವೆ. ಇದು ಸಹ ತುಂಬಾ ನಯ ಅಂತೇಳಿ ಹೇಳಿಲ್ಲ, ಸ್ವಲ್ಪ ತರಿಯೇ ಆಗಿರ್ಲಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು
ಉಪ್ಪು ಕೂಡ ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ. ಈಗ ಇದರಲ್ಲಿ ಪುನಃ ಬಟಾಟೆ ಸಹ ಉಂಟಲ್ಲ ಹಾಕ್ಲಿಕ್ಕೆ, ಹಾಗಾಗಿ ನೋಡಿ ಇಷ್ಟು ಹಿಡಿತದೆ. ನೋಡಿ ಬಟಾಟೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ತುಂಡಿರಬಾರ್ದು ಹೆಚ್ಚು. ಸರಿ ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕುವಂತ. ನೋಡಿ ಒಂಚೂರು ಸಹ ತುಂಡೆಲ್ಲ ಇರಬಾರ್ದು, ಅಂದ್ರೆ ಅದು ನಿಮ್ಗೆ ವಡೆ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ನೋಡಿ ಈಗ ಬಟಾಟೆನ ಇದ್ರಲ್ಲಿ ಹಾಕ್ತೇನೆ. ಆಯ್ತಾ? ಈಗ ಎಲ್ಲವನ್ನು ಮಿಕ್ಸ್ ಮಾಡುದು. ನೋಡಿ ಇದು ಕೂಡ ಎಲ್ಲ ನಿಮಿಷದಲ್ಲಿ ಆಗುವಂತ ತಿಂಡಿಗಳು. ಹೌದು, ಎಲ್ಲ ರೆಡಿ ಇದ್ರೆ ಅಲ್ಲ. ಹೌದು ನೋಡಿ. ಸೊ ನೆಂಟರು ಬಂದಾಗ ಅದು ಸಹ ನಮ್ಮ ಇದಂತ ಮಾಡ್ಕೊಳ್ಬಹುದು. ಕರ್ನಾಟಕದಲ್ಲೆಲ್ಲ ಇದೆಲ್ಲ ಸ್ವಲ್ಪ ಅಪರೂಪ ಅಲ್ಲ. ಹೌದು ನೋಡಿ ಟೆಕ್ಸ್ಚರ್ ಈ ರೀತಿ ಆಗ್ಬೇಕು. ನಿಮ್ಗೊಂದು ಸಾಧಾರಣ ಅಂದಾಗಿರ್ಬೋದು, ಉಂಡೆ ಕಟ್ಲಿಕ್ಕೆ ಬರ್ಬೇಕು. ಉಂಡೆ ಕಟ್ಲಿಕ್ಕೆ ಬರುವ ಹಾಗೆ. ಆಯ್ತಾ? ನೋಡಿ ಹೌದು, ಈ ರೀತಿ ಇರಬೇಕು. ಚಂದ ಉಂಡೆ ಕಟ್ಲಿಕ್ಕೆ ಆಗ್ತದೆ. ಹೀಗೆ ಮಾಡಿದ್ರೆ ಆಯ್ತು. ಸೊ ಸಾಬುದಾನ ವಡದ್ದು ಹಿಟ್ಟು ರೆಡಿ ಆಗಿದೆ. ಇದನ್ನ ಮುಚ್ಚಿಟ್ಕೊಳ್ಳುವ. ಒಂದು 5 ನಿಮಿಷದೊಳಗೆ ಚಟ್ನಿ ಸಹ ರೆಡಿ ಆಗ್ತದೆ. ಮತ್ತೆ ಇದನ್ನ ಕರಿಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ಚಟ್ನಿಯನ್ನ ನೋಡಿ, ಈಗ ರುಬ್ಬುವ ಸಮಯ ಏನೇನು ಬೇಕು ಕರೆಕ್ಟ್ ಆಗಿ. ಕೊತ್ತಂಬರಿ ಸೊಪ್ಪು ಹಾ ಸ್ವಲ್ಪ ಸಾಕು, ಒಂದು 5-6. ಹೌದು, ನಾವಿನ್ನು ಮಿಕ್ಸಿನ ಪುನಃ ತೊಳಿಲಿಲ್ಲ. ಯಾಕಂತೇಳಿ ಹೇಳಿದ್ರೆ ಇದರಲ್ಲಿ ಇರುವಂತದ್ದು ಅದೇ ಕೊತ್ತಂಬರಿ ಸೊಪ್ಪೆಲ್ಲ, ಅದರಿಂದ ಪುನಃ ಬೇಡ ಅಂತೇಳಿ ಹೇಳಿದ್ರು. ಸೊ ಅದ್ರಲ್ಲೇ ಹಾಕ್ತಾ ಇದ್ದೇವೆ ಚಟ್ನಿಗೆ. ನೋಡಿ ಇದು ನೋಡಿ ಪುದೀನ, ಒಂದು ಸ್ವಲ್ಪ ಎಲೆ ಅಷ್ಟೇ. ನೋಡಿ ಈಗ ಕಾಯಿ ಮೆಣಸು 3 ಸಾಕು ಅಂತ ಅನಿಸ್ತದೆ. ಸ್ವಲ್ಪ ಮೆಣಸು ಖಾರ ಉಂಟು. ಹೇಗೆ ನೋಡಿ, 1 2 3 ಹಾಕ್ಬೇಕಾ? 3 ಸಾಕು. ಯಾಕಂದ್ರೆ ಚಟ್ನಿ ತುಂಬ ಖಾರ ಆದರೆ. ಹೌದು. ಮತ್ತು ನೋಡಿ ಇದಿಷ್ಟು ಜೀರಿಗೆ, ಅರ್ಧ ಸಹ ಇಲ್ಲ ನೋಡಿ, ಕಾಲು ಚಮಚ ಅಂತ ಹೇಳ್ಬೋದು. ಕಾಲಿಗಿಂತ ಒಂದು ಸ್ವಲ್ಪ ಜಾಸ್ತಿ, ಅಷ್ಟು ಅರ್ಧಕ್ಕಿಂತ ಕಡಿಮೆ. ಹೌದು. ಮತ್ತು ನೋಡಿ 1 3-4 ಚಮಚ ತೆಂಗಿನ ತುರಿ. ಈ ಚಮಚದಲ್ಲಿ 4 ಚಮಚ ತೆಂಗಿನ ತುರಿ. ಸರಿ, ಸಾಮಾನ್ಯ ನಾವು ಯಾವ ಚಮಚವನ್ನು ಬಳಸ್ತೇವೆ ಅದು. ಹೌದು. ನೋಡಿ ಮೊಸರು ಆಯ್ತು. ಮೊಸರನ್ನು ಅದಕ್ಕೆ ಹಾಕುದು ಅಲ್ಲ? ಹೌದು, ಅದಕ್ಕೆ ಹಾಕಿ. ಪುನಃ ನೀರು ಹಾಕುದು ಬೇಡ ಅಂತ ಹೇಳಿ. ಉಪ್ಪು ಸ್ವಲ್ಪ ಅಷ್ಟು ಉಪ್ಪು ನೋಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಜಾಸ್ತಿ ಹಾಕುದಿಲ್ಲ ನಾನು. ಮತ್ತು ಚಟ್ನಿ ಆದ್ಮೇಲೆ ಅಂದ್ರೆ ಬೇಕಾದ್ರೆ ಮತ್ತೆ ನೋಡಿಕೊಂಡು ಇಷ್ಟ ಹಾಕ್ತೇನೆ. ಯಾಕಂದ್ರೆ ಉಪ್ಪು ಜಾಸ್ತಿ ಆದ್ರೆ ತೆಗಿಲಿಕ್ಕೆ ಆಗುದಿಲ್ಲ, ಕಡಿಮೆ ಆದ್ರೆ ಹಾಕ್ಲಿಕ್ಕೆ ಆಗ್ತದೆ. ಈ ರೀತಿ ಆಗ್ಬೇಕು. ಈ ರೀತಿ ಆಗ್ಬೇಕು ನೋಡಿ. ಸರಿ ನಯವಾಗಿ ರುಬ್ಬೇಕು. ಇದಕ್ಕೆ ನಾನು ಒಂದ್ ಸ್ವಲ್ಪ ನೀರನ್ನು ಹಾಕಿದ್ದೇನೆ, ಒಂದು 1/4 ಗ್ಲಾಸ್ ಏನ ಅಥವಾ ಅದಕ್ಕಿಂತ ಕಡಿಮೆಯಾ? ತುಂಬಾ ತೆಳ್ಳಗೆ ಮಾಡುದು ಬೇಡ ಅಂತ ಸ್ವಲ್ಪ ಒರಳು ತೊಳೆದ ನೀರನ್ನು ಹಾಕ್ತಾ ಇದ್ದೇವೆ. ಹೌದು, ಒಟ್ಟು ಸೇರಿಸಿ ಒಂದು 1/4 ಗ್ಲಾಸ್ ನಾವು ಎಕ್ಸ್ಟ್ರಾ ನೀರನ್ನು ಹಾಕಿದ್ದೇವೆ ಅಂತೇಳಿ ಹೇಳ್ಬೋದು. ಕಡಿವಾಗ ಮತ್ತು ಇದು ಸೇರಿಸಿ, ಕಡಿವಾಗ ಮತ್ತು ಇದು ಸೇರಿಸಿ ಮಾಡಿದ್ರೆ ನೋಡಿ. ಇದು ಗೊತ್ತಾಯ್ತಲ್ಲ ನಿಮ್ಗೆ, ಸಾಧಾರಣ ಇದನ್ನು ನೋಡೋ ಗೊತ್ತಾಗ್ತದೆ ಎಷ್ಟು ದಪ್ಪ ಆಗಬೇಕು ಅಂತೇಳಿ ಚಟ್ನಿ. ಸೊ ಟೋಟಲಿ 1/4 ಗ್ಲಾಸ್ ಕಡಿವಾಗ ಮತ್ತು ಒರಳು ತೊಳೆದ ನೀರು ಇದನ್ನು ಸೇರಿಸಿ ಜಸ್ಟ್ ಹಾಕಿದ್ದೇವೆ. ಪರ್ಫೆಕ್ಟ್ ಆಗಿದೆ. ಇದರ ಹುಳಿ, ಖಾರ, ಸಿಹಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಚಟ್ನಿಯು ರೆಡಿ ಆಗಿದೆ. ಹಿಟ್ಟಿನಲ್ಲಿ ಹೀಗೆ ಉಂಡೆ ಮಾಡಿ ರೆಡಿ ಮಾಡಿ ಇಡಿ. ಇಲ್ದಿರೆ ನಿಮ್ಗೆ ಒಂದೊಂದೇ ಮಾಡಿ ಹಾಕುವಾಗ ಕಷ್ಟ ಆಗ್ತದೆ. ಎಣ್ಣೆ ಸಹ ಬಿಸಿಯಾಗಿರ್ತದೆ, ಅದಕ್ಕೋಸ್ಕರ ಈಗ ಕಾದ ಎಣ್ಣೆಗೆ ಹಾಕಬೇಕು. ಹೌದು, ಪಟ ಪಟ ಹಾಕ್ಲಿಕ್ಕೆ ಆಗ್ತದೆ. ನೋಡಿ ಸ್ವಲ್ಪ ನೀರಿನಲ್ಲಿ ಕೈ ಅಗ್ಗಿ ನೋಡಿ. ಹೌದು, ಆವಾಗ ಪುನಃ ಕೈಗೆ ತಾಗುದಿಲ್ಲ ಅಂತ. ಹೌದು, ಆಗುದಿಲ್ಲ. ಈ ಅಂದ್ರೆ ಚಟ್ಟಂಬಡಿ ರೀತಿಯಲ್ಲಿ ನೋಡಿ. ಸೊ ಈ ಒಂದು ವಡವನ್ನು ಕಾದ ಎಣ್ಣೆಲೆ ಹಾಕಬೇಕು. ಸೊ ಅಲ್ಲಿಯ ತನಕ ಒಂದು 5 ನಿಮಿಷ ನಮ್ಮ ಹತ್ರ ಸಮಯ ಇದೆ. ಒಂದಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಹೇಳಬೇಕು ಅಂತೇಳಿ ಹೇಳಿ ಮಾಡಿದ್ದೇನೆ. ನಾನು ವ್ಲಾಗ್ ಮಾಡುವಾಗ ಯಾವುದೇ ಒಂದು ಮೈಕ್ ಆಗಲಿ, ಟಾಲ್ ಸ್ಟ್ಯಾಂಡ್ ಆಗಲಿ ಏನೂ ನನ್ನ ಹತ್ರ ಇರಲಿಲ್ಲ. ಕೈಯಲ್ಲಿ ಮೊಬೈಲನ್ನು ಹಿಡಿದುಕೊಂಡ ಅಥವಾ ಯಾವುದೋ ಡಬ್ಬದ ಮೇಲಿಟ್ಟು ನಾನು ಶೂಟನ್ನು ಮಾಡ್ತಾ ಇದ್ದೆ. ಲಾಸ್ಟ್ ಇಯರ್ ನನ್ನ ತಮ್ಮ ಜಪಾನಿಂದ ಬರುವಾಗ ಒಂದು ಮೊಬೈಲ್ ಸ್ಟ್ಯಾಂಡನ್ನು ನನಗೆ ವಿಡಿಯೋ ಮಾಡಲಿಕ್ಕಾಗಿ ಅಂತೇಳಿ ಹೇಳಿ ತಂದಿದ್ದ. ಸೊ
ಅದನ್ನೇ ನಾನು ಹೆಚ್ಚಾಗಿ ಬಳಸ್ತಾ ಇದ್ದೆ. ಇತ್ತೀಚೆಗೆ 1-2 ದಿನದ ಮೊದಲು ನನ್ನ ಕಲೀಗ್ ಆಗಿದ್ರು ರಾಧಿಕಾ ಶೆಣೆ ಅಂತೇಳಿ ಹೇಳಿ. ಈಗ ಅವರು ದುಬೈಯಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಅಲ್ಲಿಂದ ಬರುವಾಗ ನನಗೆ ಹೊಸತಾದಂತಹ ಸೆಲ್ಫಿ ಸ್ಟಿಕ್ ಇರುವಂಥ ಇಂಥ ಒಂದು ಸ್ಟ್ಯಾಂಡನ್ನು ತಂದಿದ್ದಾರೆ, ವ್ಲಾಗ್ ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕಾಗಿ ಅಂತೇಳಿ ಹೇಳಿ. ಸೊ ತುಂಬ ನಂಗೆ ಖುಷಿ ಆಯಿತು. ಇದರ ಜೊತೆ ಚಾಕ್ಲೇಟ್, ಪರ್ಫ್ಯೂಮ್, ಸೋಪ್, ಅದೇ ರೀತಿ ಒಂದಷ್ಟು ವಸ್ತುಗಳನ್ನು ನನಗಾಗಿ ತಂದಿದ್ಲು. ತುಂಬ ಖುಷಿ ಆಯಿತು. ಇನ್ನು ಎಲ್ಲಿಯಾದರೂ ಹೊರಗೆ ಹೋಗುವಾಗ ವ್ಲಾಗ್ ಮಾಡಬೇಕು ಅಂತೇಳಿ ಹೇಳಿ ಆದರೆ ಈ ಸೆಲ್ಫಿ ಸ್ಟಿಕ್ಕನ್ನು ಕೈಯಲ್ಲಿ ಹಿಡ್ಕೊಂಡೇ ವಿಡಿಯೋನ ಮಾಡ್ಬೋದಲ್ವಾ ಅಂತೇಳಿ ಹೇಳಿ ಖುಷಿ ಆಯಿತು. ಸೊ ಈ ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತೇಳಿ ಹೇಳಿ ಅನಿಸಿತು ನನಗೆ. ಹಾಗಾಗಿ ಇದರ ಒಂದು ವಿಡಿಯೋನ ಕೂಡ ಮಾಡಿದ್ದೆ. ನಾನು ರಾಧಿಕನಿಗೆ ಹೇಳಿದ್ದೆ ಇದರ ವಿಡಿಯೋನ ಮಾಡ್ತೇನೆ ಅಂತೇಳಿ ಹೇಳಿ. ಕೊನೆಗೆ ಒಂದು ಚಂದದ ಪೋಸನ್ನು ಕೊಟ್ಟು ಕೂಡ ನಾವಿಬ್ಬರು ಒಂದು ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ರಾಧಿಕಾ, ಇಷ್ಟೆಲ್ಲವನ್ನು ನನಗಾಗಿ ತಂದದಕ್ಕಾಗಿ. ಸೊ ಬನ್ನಿ ಮುಂದುವರಿಯೋಣ. ಸಾಬುದಾನ ವಡ ಕರೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಿಸಿ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಕಾದು ಬರ್ತಾ ಇದೆ. ಇದನ್ನ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ರ ಅಥವಾ ಅಪರೂಪಕ್ಕೆ ಮಾಡ್ತಿದ್ರ? ಉಪವಾಸ ಅಂತೇಳಿ ಹೇಳಿದ್ದಾಗ ನಮ್ಮ ಕರ್ನಾಟಕದ ಸಜ್ಜಿಗೆ ಬಜ್ಜಿಲನ್ನ ಹೆಚ್ಚು ಮಾಡ್ತಿದ್ರ ಅಥವಾ ಇದನ್ನ ಮಾಡ್ತಿದ್ರ? ಯಾವ ರೀತಿ ಅಂದ್ರೆ ಈಚೆ ಇಲ್ಲ, ಆಚೆ ಮಹಾರಾಷ್ಟ್ರದಲ್ಲಿ ಸಾಧಾರಣ ಸೌರಾಷ್ಟ್ರ, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಕಡೆ ಇದೆ ಹೆಚ್ಚಿನ ಅಂಶ. ಸಾಧಾರಣ ಅದು ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ. ಮಾರ್ಗಶಿರ ಮಾಸದಲ್ಲಿ 4 ಗುರುವಾರ ಉಪವಾಸ ಸಿಗ್ತದೆ. ಪ್ರತಿಯೊಬ್ರು ಆ ಗುರುವಾರ ವ್ರತ ಹಿಡಿತಾರೆ. ಆಗ ಲಾಸ್ಟ್ ಗುರುವಾರ ದೇವಿದ್ದು ಗುರುವಾರ, ಶುಕ್ರವಾರ ಅಲ್ಲ, ಗುರುವಾರ 4 ಅಥವಾ 5 ಬರ್ತಾರೆ ಅಷ್ಟೇ. ಆಗ ಲಾಸ್ಟ್ ಹಳದಿ ಕುಂಕುಮಕ್ಕಂತ ಕರೀತಾರೆ ಪ್ರತಿಯೊಬ್ಬರ ಮನೆಯಲ್ಲಿ. ಆಗ ನಮ್ಮ ಮನೆಯಲ್ಲಿ ಹಳದಿ ಕುಂಕುಮಕ್ಕೆ ಕರೆಯುವಾಗ ನಾನೀಗ ಸಾಬುದಾನ ವಡ ಮತ್ತೆ ಮನೆಯಲ್ಲೇ ನಾನು ಇದು ಮಾಡ್ತಿದ್ದೆ. ಅಂದ್ರೆ ಅವ್ರು ಶಂಕರಪಾಳಿ ಅಂತ ದಪ್ಪ ದಪ್ಪ ತುಕಡಿಯನ್ನು ಮಾಡ್ತಿದ್ರು ಸ್ವೀಟ್. ನಾನು ನಮ್ಮ ಈಚೆ ಸ್ಟೈಲಿನಾಗೆ ತುಕಡಿ ಮಾಡ್ತಿದ್ದೆ. ಮತ್ತೆ ಅದೇ ಸಾಬುದಾನ ಹೆಚ್ಚು ಕಮ್ಮಿ ನನ್ನ ಮನಸ್ಸಿಗೆ ಅನಿಸ್ತದೆ ಒಂದು 60-70 ಹೆಚ್ಚೆ ಆಗ್ತಿತ್ತು. ಕಮ್ಮಿ ಅಂದ್ರೆ 60-70. ಸೊ ಮಾರ್ಗಶಿರ ಗುರುವಾರಕ್ಕೆ ಈ ಮುಂಬೈಯಲ್ಲಿ ಒಬ್ರು ಮತ್ತೊಬ್ಬರನ್ನ ಕರೆಯುವಾಗ ನೀವು ಯಾವ ಮನೆಗೆ ಹೋದ್ರು ಅಲ್ಲಿ ಹೆಚ್ಚಾಗಿ ನನಗೆ ಹಳದಿ ಕುಂಕುಮ ಹೋಗೋದು ಇದೆ. ಸೊ ಮಾರ್ಗಶಿರ ಗುರುವಾರದಂದು ಹಳದಿ ಕುಂಕುಮದ ಸಂದರ್ಭದಲ್ಲಿ ಮುತ್ತೈದೆಯರು ಬಂದಾಗ ಇದನ್ನೇ ಹೆಚ್ಚಾಗಿ ತಯಾರಿಸಿಕೊಳ್ಳುವಂಥದ್ದು. ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಿದ್ರೆ ಇದು ಉಪವಾಸದ ತಿಂಡಿ ಮತ್ತು ಬರುವ ಹೆಂಗಸರು ಸಹ ಉಪವಾಸದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವರಿಗೆ ಇದನ್ನೇ ಕೊಡುದು. ಬೇರೆ ಅವರು ತಿನ್ಲಿಕ್ಕೆ ಕೇಳುದಿಲ್ಲ, ಉಪವಾಸ ಅಂತ. ಬಿಸಿ ಬಿಸಿಯಾಗಿರುವಂತಹ ಸಾಬುದಾನ ವಡ ತಯಾರಾಗಿದೆ ನೋಡಿ. ಟಿಶ್ಯೂ ಪೇಪರ್ ಅಲ್ಲಿ ಇಟ್ಟರೆ ಒಳ್ಳೇದು, ಎಣ್ಣೆ ಎಲ್ಲ ಬಿಟ್ಕೊಡ್ತದೆ. ಎಸ್, ಸೊ ಒಂದು ಸುತ್ತಿನ ಸಾಬುದಾನ ವಡ ರೆಡಿ ಆಗಿದೆ. ಈಗ 2ನೇ ಸುತ್ತು ಹೋಗ್ತಾ ಇದೆ. ನೋಡಿ ಈ ತರ ಸ್ವಲ್ಪ ಒತ್ತಿ ಹಾಕಿದ್ರೆ ಹಿಟ್ಟನ್ನ ಉಂಡೆ ತರ ಮಾಡಿ ಅದನ್ನು ಒಂದೊಂದೇ ನೋಡಿ ಚಟ್ಟೆ ಮಾಡ್ತಾ ಮಾಡ್ತಾ ಹಾಕುವಂಥದ್ದು. ನೋಡಿ ಹೀಗೆ ಕೈಯಲ್ಲಿಟ್ಟು ಸ್ವಲ್ಪ ಅಂದ್ರೆ ಹೀಗೆ ಒತ್ತಬೇಡಿ, ನಡುವಿಗೆ ಇಟ್ಟು ನಡುವಿನಲ್ಲೇ ಸ್ವಲ್ಪ ಒತ್ತಿ ಬಿಟ್ರೆ ಆಯ್ತು. ನೋಡಿ ರೆಡಿ ಆಗ್ತದೆ. ಸೊ ಸಾಬುದಾನ ವಡ ತುಂಬಾ ಸಿಂಪಲ್ ಆಗಿದೆ. 15 to 20 ಮಿನಿಟ್ಸ್ ಒಳಗಾಗಿ ನೀವು ಇದನ್ನ ಮನೇಲಿ ಮಾಡ್ಬೋದು. ಸೊ ಖಂಡಿತವಾಗಿ ಟ್ರೈ ಮಾಡಿ. ಯಾವ ರೀತಿ ಆಗಿದೆ ಅಂತೇಳಿ ಹೇಳಿ ನಮಗೆ ತಿಳಿಸಿ. ನಮಸ್ತೆ. ಸೊ ಮನೆಯ ಹೊರಗಿನ ಒಂದು ಸಿಟ್ಔಟ್ ಅಲ್ಲಿ ಕುತ್ಕೊಂಡಿದ್ದೇವೆ. ಸೊ ಇಬ್ರು ಕೂಡ ಸೊಬಗಾದಂಥ ಈ ಒಂದು ವಾತಾವರಣವನ್ನ ನೋಡ್ತಾ ಅದನ್ನ ಆನಂದಿಸ್ತಾ ಅದರ ಜೊತೆ ಈ ಒಂದು ಸಾಬುದಾನ ವಡ ಇದನ್ನ ಮೆಲ್ಲುವವರಿದ್ದೇವೆ ನಾವಿಬ್ರು ಕೂಡ. ಸೊ ಬನ್ನಿ ನೋಡುವ ಯಾವ ರೀತಿ ಆಗಿದೆ. ಸೂಪರ್ ಸೂಪರ್, ಭಾರಿ ಒಳ್ಳೆದಾಗಿದೆ. ತುಂಬಾ ಕ್ರಿಸ್ಪಿ ಆಗಿದೆ, ಭಾರಿ ಒಳ್ಳೇದಾಗ್ತದೆ. ಅದು ಸಹ ಈ ಚಟ್ನಿ ಒಟ್ಟಿಗಂತೂ ಅದ್ಭುತವಾದಂತ ಕಾಂಬಿನೇಷನ್. ಸೊ ಖಂಡಿತವಾಗಿ ಬಿತ್ತರಿ ಮವಾಳ ಮೈಲನ್ ಕ್ರಿಸ್ಪಿ ವೈ 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 ಲಾಯತ.
ಒಂದು ಮಾತು ಹೇಳೋದನ್ನು ಮರೆತೇ ಬಿಟ್ಟೆ. ನಮ್ಮ ಚಾನಲನ್ನು ತುಂಬ ಜನ ನೋಡ್ತಾರೆ, ಮೆಚ್ಚುತ್ತಾರೆ, ಆದರೆ 93% ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ. ದಯವಿಟ್ಟು ಮಾಡಿ ಆಯಿತಾ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.